ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಕೆಲವು ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಹಲವರು ಅದನ್ನ ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಇದೇ ಲಕ್ಷಣಗಳು ಕ್ಯಾನ್ಸರ್ನ ಆರಂಭಿಕ ಸೂಚನೆಗಳಾಗಿರಬಹುದು. ಇಂದು ನಾವು ಕ್ಯಾನ್ಸರ್ ಬರುವ ಮುಂಚೆ ಕಾಣಿಸಿಕೊಳ್ಳುವ 20 ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಲಕ್ಷಣಗಳು ಇದ್ದರೆ ಭಯಪಡುವ ಅಗತ್ಯ ಇಲ್ಲ. ಆದರೆ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ತುಂಬಾ ಮುಖ್ಯ. ಮೊದಲನೆಯದಾಗಿ ಕಾರಣವಿಲ್ಲದೆ ತೂಕ ಕಡಿಮೆಯಾಗುವುದು. ತಿಂಡಿ ಸರಿಯಾಗಿ ತಿಂದರೂ ದೇಹದ ತೂಕ ಬೇಗ ಕಡಿಮೆಯಾಗುತ್ತಿದ್ದರೆ ಅದು ಎಚ್ಚರಿಕೆಯ ಸೂಚನೆ ಆಗಿರಬಹುದು. ಇನ್ನು ಎರಡನೆಯದಾಗಿ ದೀರ್ಘಕಾಲದ ದಣಿವು. ಸಾಕಷ್ಟು ವಿಶ್ರಾಂತಿ ತೆಗೆದುಕೊಂಡರೂ ದೇಹದಲ್ಲಿ ಸುಸ್ತು, ಶಕ್ತಿ ಇಲ್ಲದಿರುವುದು ಕೆಲವೊಮ್ಮೆ ಕ್ಯಾನ್ಸರ್ ಲಕ್ಷಣವಾಗಿರಬಹುದು. ಇನ್ನು ಮೂರನೆಯದಾಗಿ ದೇಹದಲ್ಲಿ ಗಡ್ಡೆ ಕಾಣಿಸಿಕೊಳ್ಳುವುದು. ಸ್ತನ, ಕತ್ತು, ಕೈಕುಳಿ ಅಥವಾ ದೇಹದ ಬೇರೆ ಭಾಗಗಳಲ್ಲಿ ನೋವಿಲ್ಲದೆ ಗಡ್ಡೆ ಕಂಡುಬಂದರೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಇನ್ನು ನಾಲ್ಕನೆಯದಾಗಿ ನಿರಂತರ ಜ್ವರ. ಕಾರಣವಿಲ್ಲದೆ ಪದೇ ಪದೇ ಜ್ವರ ಬರುತ್ತಿದ್ದರೆ ಅದು ದೇಹದ ಒಳಗಿನ ಸಮಸ್ಯೆಯ ಸೂಚನೆ ಆಗಬಹುದು. ಇನ್ನು ಐದನೆಯದಾಗಿ ದೀರ್ಘಕಾಲದ ಕೆಮ್ಮು. 3 ವಾರಕ್ಕಿಂತ ಹೆಚ್ಚು ಕೆಮ್ಮು ಇದ್ದರೆ ಅಥವಾ ರಕ್ತ ಬರುತ್ತಿದ್ದರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು. ಮತ್ತೆ ಆರನೆಯದಾಗಿ ಉಸಿರಾಟದ ತೊಂದರೆ. ಸಣ್ಣ ಕೆಲಸಕ್ಕೂ ಉಸಿರಾಟ ಕಷ್ಟವಾಗುವುದು, ಎದೆ ಬಿಗಿಯಾದಂತೆ ಅನಿಸುವುದು ಅಪಾಯದ ಸೂಚನೆ ಆಗಿರಬಹುದು. ಇನ್ನ ಏಳನೇದಾಗಿ ನುಂಗಲು ಕಷ್ಟವಾಗುವುದು. ಆಹಾರ ಅಥವಾ ನೀರು ನುಂಗಲು ತೊಂದರೆ ಇದ್ದರೆ ಅದನ್ನ ನಿರ್ಲಕ್ಷ್ಯ ಮಾಡಬಾರದು. ಇನ್ನು ಎಂಟನೆಯದಾಗಿ ಬಾಯಿಯಲ್ಲಿ ಗುಣವಾಗದ ಗಾಯ. ಬಾಯಿಯೊಳಗಿನ ಗಾಯಗಳು ವಾರಗಳಾದರೂ ಗುಣವಾಗದಿದ್ದರೆ ಗಮನವನ್ನ ಕೊಡಬೇಕು. ಮತ್ತೆ ಒಂಬತ್ತನೆಯದಾಗಿ ಮಲ ಅಥವಾ ಮೂತ್ರದಲ್ಲಿ ರಕ್ತ. ಇದು ತುಂಬಾ ಮುಖ್ಯ ಲಕ್ಷಣ. ತಕ್ಷಣ ವೈದ್ಯಕೀಯ ಪರೀಕ್ಷೆ ಅಗತ್ಯ. ಹತ್ತನೆಯದಾಗಿ ಮಲಮೂತ್ರ ಪದ್ಧತಿಯಲ್ಲಿ ಬದಲಾವಣೆ. ಹಠಾತ್ ಡೈರಿಯಾ ಅಥವಾ ಮೂತ್ರದ ಸಮಸ್ಯೆಗಳು ದೀರ್ಘಕಾಲ ಇದ್ದರೆ ಪರಿಶೀಲನೆಯನ್ನ ಮಾಡಿಸ್ಕೊಳ್ಬೇಕು. ಇನ್ನು 11ನೆಯದಾಗಿ ಚರ್ಮದ ಬಣ್ಣ ಬದಲಾವಣೆ. ಮಚ್ಚೆ ದೊಡ್ಡದಾಗುವುದು, ಬಣ್ಣ ಬದಲಾವಣೆ ಅಥವಾ ಚರ್ಮದಲ್ಲಿ ವಿಚಿತ್ರ ಬದಲಾವಣೆಗಳು ಕಂಡರೆ ಎಚ್ಚರಿಕೆ ಅಗತ್ಯ. 12ನೆಯದಾಗಿ ಸ್ತನದಲ್ಲಿ ಬದಲಾವಣೆ. ಸ್ತನದ ಗಾತ್ರ, ಆಕಾರ ಬದಲಾವಣೆ ಅಥವಾ ಚರ್ಮ ಕುಗ್ಗಿದಂತೆ ಕಾಣಿಸಿದರೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಇನ್ನು 13ನೆಯದಾಗಿ ನಿರಂತರ ಹೊಟ್ಟೆ ನೋವು. ಹೆಚ್ಚು ದಿನಗಳವರೆಗೆ ಹೊಟ್ಟೆ ನೋವು ಅಥವಾ ಅಜೀರ್ಣ ಸಮಸ್ಯೆ ಇದ್ದರೆ ಅದನ್ನ ನಿರ್ಲಕ್ಷ್ಯವನ್ನ ಮಾಡಬಾರ್ದು. ಮತ್ತೆ 14ನೆಯದಾಗಿ ಊಟಕ್ಕೆ ಆಸಕ್ತಿ ಕಡಿಮೆಯಾಗುವುದು, ಹಸಿವು ಇಲ್ಲದಿರುವುದು ಮತ್ತು ಊಟ ನೋಡಿದರೂ ತಿನ್ನಬೇಕೆನಿಸದಿರುವುದು ಕೆಲವೊಮ್ಮೆ ಅಪಾಯದ ಸೂಚನೆ. ಇನ್ನು 15ನೆಯದಾಗಿ ಧ್ವನಿಯಲ್ಲಿ ಬದಲಾವಣೆ. ಗಂಟಲು ಕರ್ಕಶವಾಗುವುದು ಅಥವಾ ಧ್ವನಿ ಬದಲಾವಣೆ ದೀರ್ಘಕಾಲ ಇದ್ದರೆ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನು 16ನೆಯದಾಗಿ ಅಸಾಮಾನ್ಯ ರಕ್ತಸ್ರಾವ. ಮಹಿಳೆಯರಲ್ಲಿ ಅನಿಯಮಿತ ರಕ್ತಸ್ರಾವ ಅಥವಾ ದೇಹದ ಬೇರೆ ಭಾಗಗಳಿಂದ ರಕ್ತಸ್ರಾವ ಕಂಡರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. 17ನೆಯದಾಗಿ ರಾತ್ರಿ ಹೆಚ್ಚು ಬೆವರುವುದು. ಕಾರಣವಿಲ್ಲದೆ ರಾತ್ರಿ ತುಂಬಾ ಬೆವರು ಬರುತ್ತಿದ್ದರೆ ಅದು ದೇಹದ ಸಮಸ್ಯೆಯ ಸೂಚನೆ ಆಗಿರಬಹುದು. ಇನ್ನು 18ನೆಯದಾಗಿ ಗಾಯಗಳು ಗುಣವಾಗದೇ ಇರುವುದು. ಸಣ್ಣ ಗಾಯಗಳೇ ಬೇಗ ಗುಣವಾಗದೇ ಇದ್ದರೆ ಗಮನವನ್ನ ಕೊಡಬೇಕು. ಇನ್ನು 19ನೆಯದಾಗಿ ನಿರಂತರ ತಲೆನೋವು. ತೀವ್ರ ತಲೆನೋವು ಅಥವಾ ತಲೆ ಸುತ್ತುವುದು ಪದೇ ಪದೇ ಕಾಣಿಸಿಕೊಂಡರೆ ವೈದ್ಯರನ್ನ ಭೇಟಿ ಮಾಡಬೇಕು. ಇನ್ನು 20ನೆಯದಾಗಿ ದೇಹದಲ್ಲಿ ನಿರಂತರ ನೋವು. ಕಾರಣವಿಲ್ಲದೆ ಎಲುಬು, ಬೆನ್ನು ಅಥವಾ ದೇಹದ ಬೇರೆ ಭಾಗಗಳಲ್ಲಿ ನೋವು ಮುಂದುವರಿದರೆ ಪರೀಕ್ಷೆ ಅಗತ್ಯ. ಇನ್ನ ಕೊನೆಯ ಮಾತಿನಲ್ಲಿ ಹೇಳೋದಾದ್ರೆ, ಸ್ನೇಹಿತರೆ, ಈ ಲಕ್ಷಣಗಳು ಇದ್ದರೆ ಅಂದರೆ ಕಡ್ಡಾಯವಾಗಿ ಕ್ಯಾನ್ಸರ್ ಅಂತ ಅರ್ಥವಲ್ಲ. ಆದರೆ ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಮಾಡಿಕೊಳ್ಳುವುದರಿಂದ ದೊಡ್ಡ ಅಪಾಯವನ್ನ ತಪ್ಪಿಸಿಕೊಳ್ಳಬಹುದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಆರಂಭದಲ್ಲೇ ಪತ್ತೆಯಾದ ಕ್ಯಾನ್ಸರ್ ಅನ್ನ ಚಿಕಿತ್ಸೆ ಮೂಲಕ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.